ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲರೂ ಪ್ಯಾರಾಮೆಡಿಕಲ್ ರಿಸಲ್ಟ್ಗೆ ವೇಟ್ ಮಾಡ್ತಾಯಿದ್ದೀರಿ. ಆಲ್ಮೋಸ್ಟ್ ಲಾಸ್ಟ್ ವೀಕ್ ರಿಸಲ್ಟ್ ಬಿಟ್ಟಿದ್ದರು, ಬಟ್ ಏನೋ ಪ್ರಾಕ್ಟಿಕಲ್ ಮಾರ್ಕ್ಸ್ ವೇರಿಯೇಷನ್ ಆಗಿದೆ. ಒಬ್ರೊಬ್ರಿಗೆ 0 to 0 ಬಂದಿದೆ. ಸೊ ಈಗ ಡಿಕ್ಲೇರ್ ಆಗಿ ಫೈನಲಿ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ ಜಸ್ಟ್ ಪ್ರಾಕ್ಟಿಕಲ್ ಮಾರ್ಕ್ಸ್ನ ಚೇಂಜ್ ಮಾಡಿದ್ದಾರೆ. ಸೊ ಉಳ್ಕಿದ್ದು ನಿಮ್ಮದು ಥಿಯರಿ ಮಾರ್ಕ್ಸ್ ಏನಿತ್ತಲ್ಲ ಎಲ್ಲ ಸೇಮ್ ಇದೆ, ಪ್ರಾಕ್ಟಿಕಲ್ ಮಾರ್ಕ್ಸ್ನ ಚೇಂಜ್ ಮಾಡಿದೆ. ಆಮೇಲೆ ಸೆಕೆಂಡ್ ಇಯರ್ ರಿಸಲ್ಟ್ಸ್ ಏನಿತ್ತಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಜಸ್ಟ್ ಫೈನಲ್ ಇಯರ್ ರಿಸಲ್ಟ್ಸ್ನ ಆಲ್ಮೋಸ್ಟ್ ಸ್ವಲ್ಪ ಚೇಂಜ್ ಆಗಿದೆ. ಆ್ಯಂಡ್ ಸ್ವಲ್ಪ ಮಂದಿದ್ದು ಫೈನಲ್ ಸೆಕೆಂಡ್ ಇಯರ್ ರಿಸಲ್ಟ್ಸ್ ಚೇಂಜ್ ಆಗಿರ್ಬೋದು. ಯಾಕಂದ್ರೆ ಸರ್ವರ್ ಬಿಸಿ ಇತ್ತಲ್ಲ, ಒಬ್ರೊಬ್ರಿಗೆ ಜಸ್ಟ್ 0 ಮಾರ್ಕ್ಸ್ ಬಂದಿತ್ತು. ಇಲ್ಲಾಂದರೆ ಒಬ್ರೊಬ್ರು ಏನು ಆ್ಯನ್ಯುವಲ್ ಎಕ್ಸಾಮ್ಸ್ ಬರ್ತಿದ್ರಲ್ಲ, ಅದರಲ್ಲಿ ಏನು ಮಾರ್ಕ್ಸ್ ಬಂದಿತ್ತು ಅದೇ ಮಾರ್ಕ್ಸ್ನ ಸೇಮ್ ಕೊಟ್ಟಿದ್ದರು. ಸೊ ಆ ಸ್ಟೂಡೆಂಟ್ಸಿಗೆ ರಿಸಲ್ಟ್ಸ್ ಚೇಂಜ್ ಆಗಿದೆ. ಸೊ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸರ್ವರ್ ಬಿಸಿ ಬರ್ತಾ ಇರ್ಬೋದು. ಆಲ್ಮೋಸ್ಟ್ 6 o'clock ಒಳಗೆ ಸರ್ವರ್ ಬರುತ್ತೆ. ಸೊ ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೋದು ನೀವು. ಸೊ ಈಗ ಟೋಟಲ್ ಫೈನಲ್ ರಿಸಲ್ಟ್ಸ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದರೂ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಸೊ ಹೋಗಿ ಇಂಟರ್ನ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. 3 monthsಲ್ಲಿ ಇಂಟರ್ನ್ಶಿಪ್ ಮುಗಿಸಿ ಕಾನ್ವೊಕೇಷನ್ಗೆ ಅಪ್ಲೈ ಮಾಡ್ಕೊರಿ. ಸೊ ಏನಾದರೂ ನಿಮಗೆ ಕ್ಲಾಸಸ್ DMIT ಸ್ಟೂಡೆಂಟ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿನಿಂಗ್ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಜಸ್ಟ್ ವಾಟ್ಸಪ್ಪಲ್ಲಿ ವಾಟ್ಸಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು.